कर्नाटका गुलबर्गा शहर के तिम्मापुरी सर्कल पर कल्याण कर्नाटका रीजनल वाल्मीकि नायक संघ की जानिब से बड़े पैमाने पर एहतजाज मुनज़्ज़म करते हुए रमेश कत्ती के बेलगावी में वाल्मीकि समाज के ताल्लुक़ से कहे अल्फाजों की मजम्मत करते हुए रमेश कत्ती को रियासत बदर करने का मुतालबा किया गया। गधे के गले में रमेश कत्ती की फ़ोटो डालकर अपने गमो गुस्से का इजहार किया। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। ಸಮುದಾಯ ಬಗ್ಗೆ ಹಗುರವಾಗಿ ಮಾತನಾಡಿದ ರಮೇಶ್ ಕತ್ತಿಗೆ ಹೇಳಿದಿದ್ದಾರೆ। ಎಡ ಜನಾಂಗದ ಬಗ್ಗೆ ಹಗುರವಾಗಿ ಮಾತನಾಡಿದ ರಮೇಶ್ ಕತ್ತಿಗೆ ಹೇಳಿದಿದ್ದಾರೆ। ಅಲಾಯಕ್ ಬಾಯಿ ಹರಕೆ ರಮೇಶ್ ಕತ್ತಿಗೆ ಹೇಳಿದಿದ್ದಾರೆ। ಅಲಾಯಕ್ ಬಾಯಿ ಹರಕೆ ರಮೇಶ್ ಕತ್ತಿಗೆ ಹೇಳಿದಿದ್ದಾರೆ। ಜಾತಿವಾದಿ ರಮೇಶ್ ಕತ್ತಿಗೆ ಹೇಳಿದಿದ್ದಾರೆ। ಸ್ವಾಭಿಮಾನಿ ಬೇಡ ಸಮುದಾಯ ಬಗ್ಗೆ ಹಗುರವಾಗಿ ಮಾತನಾಡಿದ ವಾಲ್ಮೀಕಿ ಸಮಾಜವನ್ನು ಅವಹೇಳನ ಮಾಡಿದ ಕತ್ತಿಗೆ ಕೂಡಲೇ ಕತ್ತಿಯನ್ನು ಗಡಿಪಾರು ಮಾಡಿ ಯಾತಕ್ಕಾಗಿ ಹೋರಾಟ ಜಾತಿವಾದಿ ಕತ್ತಿಗೆ ನಿನ್ನೆ ಬೆಳಗಾವಿಯಲ್ಲಿ ನಡೆದ ಒಂದು ಘಟನೆ ಇಡೀ ರಾಜ್ಯಕ್ಕೆ ಮತ್ತು ವಿಶೇಷವಾಗಿ ನಮ್ಮ ಕರ್ನಾಟಕ ವಾಲ್ಮೀಕಿ ನಾಯಕ ಸಮಾಜಕ್ಕೆ ಒಂದು ನೋವಿನ ಸಂಗತಿಯಾಗಿದೆ। ಆ ಜಿಲ್ಲೆಯ ಮಾಜಿ ಸಂಸದರಾಗಿರ್ತಕ್ಕಂಥ ರಮೇಶ್ ಕತ್ತಿ ಅವರು ಜಾರಕಿಹೊಳಿ ಕುಟುಂಬವನ್ನ ಹಿನ್ನೆಲೆ ಇಟ್ಕೊಂಡು ಏನ್ ಡಿಸಿಸಿ ಮತ್ತು ಚುನಾವಣೆಯಲ್ಲಿ ಏನು ಹೀನಾಯವಾಗಿ ಸೋಲನ್ನ ಸಹಿಸಿಕೊಳ್ಳೋದೇನೆ ರಾಜಕೀಯ ಹಿತಾಸಕ್ತಿಯನ್ನ ಮರೆತು ರಾಜಕೀಯ ಜಿದ್ದಾಜಿದ್ದಿಯಲ್ಲಿ ತಾವು ಸೋಲನ್ನ ಅನುಭವಿಸಿದ ಹತಾಶರಾಗಿ ಇವತ್ತ ಇಡೀ ನಾಯಕ ಜನಾಂಗಕ್ಕೆ ಒಂದು ಅವಮಾನ ಮಾಡತಕ್ಕಂಥ ನಿಟ್ಟಿನಲ್ಲಿ ವಾಲ್ಮೀಕಿ ಸಮಾಜದ ಬಗ್ಗೆ ಅಗೌರವವಾಗಿ ಬೇಡ ಸುಳಮುಖ ಅಂತಕ್ಕಂಥ ಶಬ್ದವನ್ನ ಉಪಯೋಗ ಮಾಡಿ ಇಡೀ ರಾಜ್ಯಕ್ಕೆ ನಮ್ಮ ಜನಾಂಗಕ್ಕೆ ಒಂದು ಅಪಮಾನ ಮಾಡಿದ್ದಾರೆ। ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಗುಲ್ಬರ್ಗಾ ಜಿಲ್ಲೆಯಲ್ಲಿ ನಗರದಲ್ಲಿ ಎಲ್ಲಾ ಸಮಾಜದ ಹಿತಚಿಂತಕರು, ಮಾನವ ಬಂಧುತ್ವ ವೇದಿಕೆ, ಯುವಕ ಸಂಘಟನೆ, ಕರ್ನಾಟಕ SC ದೂರು ಸಮಿತಿ ಎಲ್ಲವನ್ನು ಒಕ್ಕೂಟ ಮಾಡಿ ಇವತ್ತ ನಾವು ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲೆ ಮಾಡಿದ್ದೇವೆ। ಈಗಾಗಲೇ DS ಸರ್ಕಾರ ಮಾತಾಡಿದರೆ FIR ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ। ಮತ್ತು ಈಗ ನಾವು ಈ ಮೂಲಕ ಉಮೇಶ್ ಕತ್ತಿ ಅವರಿಗೆ ಎಚ್ಚರಿಕೆ ಕೊಡ್ತೇವೆ, ಇನ್ನು ಮುಂದೆ ನೀವು ಉಮೇಶ್ ಕತ್ತಿ ಅವರಿಗೆ ಎಚ್ಚರಿಕೆ ಕೊಡ್ತಿದ್ದೇವೆ। ಮೊನ್ನೆ ರಮೇಶ್ ಕತ್ತಿ ಅವರೇ, ನಿಮ್ಮ ರಾಜಕೀಯ ಏನಾದ್ರು ಇದ್ರೆ ಜಾರಕಿಹೊಳಿ ಕುಟುಂಬ ನೀವು ನೇರ ರಾಜಕೀಯ ಮಾಡ್ರಿ, ನೀವು ಸಮಾಜವನ್ನ ಇಲ್ಲಿ ತುಷ್ಟೀಕರಿಸಿ ಸಮಾಜವನ್ನು ಅವಹೇಳನ ಮಾಡಿದ್ರೆ
ಮುಂಬರುವ ದಿನಗಳಲ್ಲಿ ಇಡೀ ನಿಮ್ಮ ರಾಜಕೀಯ ಜೀವನವೇ ಸರ್ವನಾಶ ಹೋಗ್ತಕ್ಕಂಥ ಮಾತನ್ನ ಹೆಸರು ಹೇಳ್ತಾ ತಕ್ಷಣ ಸರ್ಕಾರ ಮಧ್ಯಪ್ರದೇಶದಲ್ಲಿ ಈ ನೀಚರನ್ನ, ಜಾತಿವಾದಿಯನ್ನ, ಮನೋವಾದಿಯನ್ನ ಗಡಿಪಾರು ಮಾಡಬೇಕಂತಕ್ಕಂಥ ಬೇಡಿಕೆಯನ್ನು ಇವತ್ತು ನಾವು ಇಡ್ತಾ ಇದ್ದೇವೆ. ಒಂದು ವೇಳೆ ತಕ್ಷಣ ಬಂಧಿಸಿದಲ್ಲಿ ಈ ರಾಜ್ಯಾದ್ಯಂತ ಸಮಾಜ ಹಿತಚಿಂತಕರು, ಬುದ್ಧಿವಂತರು, ಸಂವಿಧಾನ ಬುದ್ಧಿ ಅಂಬೇಡ್ಕರ್ ವಾದಿಗಳು ಎಲ್ಲರೂ ಸೇರಿ ಈ ವಿರುದ್ಧ ನಾವು ಹೋರಾಟವನ್ನ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನ ಇವತ್ತು ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾರೆ. ದೇಶದ ನಾಡು ನುಡಿ ಸಂಸ್ಕೃತಿಯನ್ನು ಕಟ್ಟಿ ಈ ದೇಶವನ್ನು ಆಳಿದಂತ ಬಹುದೊಡ್ಡ ಸಮುದಾಯ, ಈ ದೇಶದ ಶೋಷಿತ ಸಮುದಾಯ, ಅದರಲ್ಲಿ ವಿಶೇಷವಾಗಿ ಬೇಡ ಸಮುದಾಯ, ಈ ಕರ್ನಾಟಕ ರಾಜ್ಯವನ್ನು ಕಟ್ಟಿ ಆಳಿದಂತ ರಾಜ್ಯವಂಶಸ್ಥ ಸಮುದಾಯ, ಅಂತ ಒಂದು ಸಮುದಾಯ ಬಗ್ಗೆ ಇವತ್ತಿನ ದಿನ ಬೆಳಗಾವಿನಲ್ಲಿ ಒಬ್ಬ ಜಾತಿವಾದಿ, ಮನುವಾದಿ ಮನಸ್ಥಿತಿಯ ರಮೇಶ್ ಕತ್ತಿ ಅಂತಕ್ಕಂಥವನು ಯಾವ ಸಮುದಾಯವನ್ನು ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮೂಲಕ ಇವತ್ತಿನ ದಿನ ಈ ದೇಶದ ಶೋಷಿತ ವರ್ಗದವರು ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಅವರು ಪ್ರಬಲರಾಗ್ತಿರೋದನ್ನು ಸಹಿಸಿಕೊಳ್ಳುವಂತ ಈ ಮನುವಾದಿ ಮನಸ್ಥಿತಿನ ರಮೇಶ್ ಕತ್ತಿ ಅವರು ಈ ಬೇಡ ಸೌಳೆ ಮಕ್ಕಳು ಜಾಸ್ತಿ ಆಯಿತು ಅಂತ ಒಂದು ವರ್ಡ್ನಲ್ಲಿ ಅವನು ತುಚ್ಛವಾಗಿ, ಅವಾಚ್ಯವಾಗಿ ನಿಂದನೆ ಮಾಡಿದ್ದಾನ. ಈ ಮನಸ್ಥಿತಿಯಿಂದ ಗೊತ್ತಾಗ್ತದ. ಮೊನ್ನೆ ಸುಪ್ರೀಂ ಕೋರ್ಟ್ ನಲ್ಲಿ ಈ ದಲಿತ ಸಮುದಾಯದ ನ್ಯಾಯಮೂರ್ತಿಯನ್ನು ಈ ಮನುವಾದಿ ಇದೇ ರೀತಿ ಮನುವಾದಿ ಮನಸ್ಥಿತಿಯ ಒಬ್ಬ ಬೂಟ್ ಎಸೆಯುವ ಮೂಲಕ ಈ ವ್ಯವಸ್ಥೆಗೆ ಅವಮಾನ ಮಾಡುವಂತ ಕೆಲಸ ಮಾಡಿದ್ದಾರೆ. ಇದು ಒಂದು ಬೇಡ ಸಮುದಾಯಕ್ಕೆ ಒಬ್ಬ ಜಾರಕಿಹೊಳಿಯವರಿಗೆ ಕಾರ್ಯ ಮಾಡಿರುವಂತ ವಿಷಯ ಅಲ್ಲ. ಈ ಮನುವಾದಿ ಮನಸ್ಥಿತಿಗಳು ಈ ಸಮುದಾಯಗಳು ನಮ್ಮ ಲೆವೆಲ್ ಬರ್ತಾ ಇದಾವಲ್ಲ, ನಮ್ಮ ಮಟ್ಟಕ್ಕೆ ಬೆಳೀತಾ ಇದಾರಲ್ಲ, ಒಂದು ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಆ ಒಂದು ಮೆಂಟಾಲಿಟಿ ಇಟ್ಕೊಂಡು ಈ ಜಾತಿವಾದಿ ಮನಸ್ಥಿತಿಯ ರಮೇಶ್ ಕತ್ತಿ ಈ ರೀತಿ ಮಾತನಾಡಿದ್ದಾನೆ. ಅವನ ಮೇಲೆ ಈಗಾಗಲೇ ಬೆಳಗಾವಿನಲ್ಲಿ ಈ SC/ST ದೌರ್ಜನ್ಯ ಕಡೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆ ಕಾಯ್ದೆ ಪ್ರಕಾರ ಅವನನ್ನು ಬಂಧಿಸಬೇಕು, ಅವನ ಒಟ್ಟು ಆಸ್ತಿ ಮುಟ್ಟುಗೋಲು ಹಾಕಬೇಕು, ಅವನನ್ನು ಗಡಿಪಾರು ಮಾಡಬೇಕು ಅಂತ ಹೇಳಿ ನಾವು ಇವತ್ತಿನ ದಿನ ಈ ಕರ್ನಾಟಕ ಇಲ್ಲಿ ಗುಲ್ಬರ್ಗಾದಲ್ಲಿ ಈ ವಾಲ್ಮೀಕಿ ಸಮುದಾಯದ ಮುಖಂಡರು ಮತ್ತೆಲ್ಲ ಬೇರೆ ಬೇರೆ ಸಂಘಟನೆಗಳು, ಮಾನವ ಪಂಥ ವೇದಿಕೆ ಜಂಟಿಯಾಗಿ ನಾವು ಶಾಂತ ರೀತಿಯಿಂದ ಒಂದು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮಾಡೋದ್ರ ಮೂಲಕ ಅವನ್ನ ನಾವು ವಿರೋಧ ಮಾಡ್ತಾ ಇದ್ದೇವೆ. ಕೂಡಲೇ ಸರ್ಕಾರ ಅವರನ್ನು ಬಂಧಿಸದೇ ಇದ್ದರೆ ಈ ರಾಜ್ಯದಲ್ಲಿ ಉಗ್ರವಾದಂತಹ ಹೋರಾಟಗಳಿಗೆ ಎದುರಿಸಬೇಕಾಗ್ತದೆ ಅಂತ ಹೇಳಿ ನಾವು ಎಚ್ಚರಿಕೆ ನೀಡ್ತಾ ಇದ್ದೇವೆ. अतराफ टीवी, हर बात सच के साथ। इस न्यूज को स्पॉन्सर किया है हिंदुस्तान में रियासत कर्नाटका के तारीखी शहर गुलबर्गा में सैयद बारे एजुकेशनल एंड चैरिटेबल ट्रस्ट एक फकीदुल मिसाल तालीमी कहकशां है, जिसके दामन में मुख्तलिफ दरख्शां सितारे मौजूद हैं जो बरसों से जहालत की तारीखी में शबो रोज़ इल्म की रोशनी फैला रहे हैं। वो चमकते सितारे हैं नेक्स्ट जनरेशन PU साइंस कॉलेज, अल करीम कॉलेज ऑफ स्कूल ऑफ नर्सिंग, सैयद अबू बकर सिद्दीक सैयद बारे कॉलेज ऑफ नर्सिंग, KBS कासिम बी साहिबा कॉलेज ऑफ फार्मेसी एंड फिजियोथेरेपी। यहाँ जदीद आलात से लैस लेबोरेटरीज में आला तालीम याफ्ता फैकल्टी जामे तालीम फराहम करते हैं। यहाँ इल्मी और अमली तजुर्बे के साथ तलबा और तालिबात के रोशन मुस्तकबिल के लिए महारत फराहम की जाती है। सैयद बारे एजुकेशनल एंड चैरिटेबल ट्रस्ट तलबा के लिए इल्म हासिल करने का एक मियारी और महफूज इदारा है, जो नज़रिया और अमली तजुर्बे को मिलाकर हमारे तलबा को इनफरादी क़ुव्वत में कामयाबी के लिए ज़रूरी महारतें फराहम करता है। तलबा और तालिबात की आमद और रफ्त के लिए यहाँ बसेस का बेहतरीन इंतज़ाम है। अपने बच्चों का मुस्तकबिल रोशन करने के लिए सैयद बारे एजुकेशनल एंड चैरिटेबल ट्रस्ट के स्कूल्स एंड कॉलेजेस में दाखिला करवाएं। नाजरीन, आज हमारे सामने तशरीफ फरमा है शहर गुलबर्गा की कदावर और हमागीर शख्सियत माहिर तालीम सैयद बारे एजुकेशनल एंड चैरिटेबल ट्रस्ट के चेयरमैन जनाब सैयद अब्दुल रहीम सैयद बारे। अस्सलाम वालेकुम व रहमतुल्लाहि व बरकातुहू। बिस्मिल्लाहिर्रहमानिर्रहीम।
मैं सैयद अब्दुल रहीम सैयद बारी, चेयरमैन सैयद बारी एजुकेशनल एंड चैरिटेबल ट्रस्ट गुलबर्गा, बादशाहों और जिम्मेदार वालिदैन से मेरी आजीजाना गुजारिश है कि वो अपने बच्चों और बच्चियों को का दाखिला हमारे स्कूलों और कॉलेजों में करवा के उनका मुस्तकबिल रोशन करें। SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address: Vednakapur, near Gaushavali Dargah, KGF, Karnataka. Contact details: 9483444290, 9480107826.